ಫಿಲಮ್ 100 ಡೇಸ್ ಚೆನ್ನಾಗಿದೆ, ಓಡುತ್ತೆ, ಬೆಂಕಿ. ಒಂದು ಒಳ್ಳೆ ಅದ್ಭುತವಾದ ಕನ್ನಡ ಮೂವಿ, ಒಳ್ಳೆ ಪ್ರಯತ್ನ. ನೀವು ಒಂದು ಹೊಸ ಚಿತ್ರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೆಲ್ಫಿ ಕ್ರೇಜ್ ಇರೋರು ಡೆಫಿನೆಟಾಗಿ ಬಂದು ಸೆಲ್ಫಿ ಕ್ರೇಜ್ ಇರೋರು ಬಂದು ನೋಡಲೇಬೇಕು. ನಮಗಂತೂ ತುಂಬ ಇಷ್ಟ ಆಗಿದೆ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ನಮಸ್ಕಾರ ಸ್ನೇಹಿತರೆ, ಇವತ್ತು ಆರ್ಯನ್ ಮಾಲಲ್ಲಿ ಇದ್ದೀವಿ ನಾವು. ಇವತ್ತು ಗ್ರೂಪಿ ಮೂವಿ ರಿಲೀಸ್ ಆಗಿದೆ. ನೋಡೋಣ ಬನ್ನಿ ಏನು ಹೇಳ್ತಾರೆ ಪ್ರೇಕ್ಷಕರು ಇದ್ರ ಬಗ್ಗೆ, ಯಾವ ರೀತಿ ಇದೆ ಮೂವಿ ಅಂತ ತಿಳ್ಕೊಳ್ಳೋಣ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ನೋಡ್ಬೋದು ಆರಾಮಾಗಿ, ಎಲ್ಲ ಮಸ್ತಾಗಿದೆ, ಸಖತ್ತಾಗಿದೆ. ಚೆನ್ನಾಗಿತ್ತು ಸರ್, ಇನ್ನೋಸೆಂಟಿವ್ ಆ್ಯಕ್ಟಿವ್ ಚೆನ್ನಾಗಿತ್ತು. ಲೊಕೇಶನ್ ಎಲ್ಲ ಸಖತ್ತಾಗಿತ್ತು. ಬಟ್ ಲವ್ ಸ್ಟೋರಿ ಆ ಥರ ಸ್ವಲ್ಪ ಆರ್ ಥರ ಇದ್ದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗಿತ್ತು. ಚೆನ್ನಾಗಿದೆ ಸರ್ ಮೂವಿ. ಹೌದು ಸರ್, ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಥರ ಇದೆ. ಗಿಡ ಮರ ತುಂಬ ಇಷ್ಟ ಆಯಿತು, ನದಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸ್ಬೇಕು ಈ ಮೂವಿನ. ಎಷ್ಟು ಚಿಕ್ಕ ತಪ್ಪಿನಿಂದ ಎಷ್ಟೊಂದು ಅನಾಹುತಗಳು ಮಾಡ್ಕೊಳ್ತಾರೆ ಮಕ್ಕಳು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮೂವಿ ಬಂದಿದೆ. ಲೊಕೇಶನ್ಸ್ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕನ್ನಡ ಮೂವಿ, ಮಕ್ಕಳು ಫ್ಯಾಮಿಲಿ ಸಮೇತ ಎಲ್ಲರೂ ನೋಡಿ. ಲೊಕೇಶನ್ಸ್ ಅಮೇಝಿಂಗ್ ಲೊಕೇಶನ್ಸ್, ಎಲ್ಲೂ ಈ ಥರ ನೋಡಿರಲಿಲ್ಲ. ಆ ಮನೆ ಆಗಲಿ, ಆ ಪಿಕ್ಚರೈಸೇಷನ್ ಆಗಲಿ, ಸಾಂಗ್ಸ್ ತುಂಬ ಚೆನ್ನಾಗಿದೆ. ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತುಂಬ ಹಾರ್ಡ್ ವರ್ಕ್ ಇದೆ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಕೂಡ ಪರ್ಸ್ನಲಾಗಿ ಎಷ್ಟು ಎಫರ್ಟ್ ಹಾಕಿದ್ದಾರೆ ಕಾಣುತ್ತೆ. ವೆರಿ ನೈಸ್ ಮೂವಿ. ನಾನೇ ಪರ್ಸ್ನಲಾಗಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಬಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಖಂಡಿತ ಮಿಸ್ ಮಾಡದೆ ನೋಡಬೇಕು. ನಮ್ಮ ಏಜ್ ಗ್ರೂಪ್ ಅವರು ಡೆಫಿನೆಟಾಗಿ ಬಂದು ನೋಡಬೇಕು. ಫಿಲಮ್ ತುಂಬ ಚೆನ್ನಾಗಿದೆ ಸರ್. ಮಗನ ಕರ್ಕೊಂಡು ತೋರಿಸ್ತೀವಿ ನೆಕ್ಸ್ಟ್ ಟೈಮ್ ಬರೋಕ್ಕೆ. ಇದು ಫೋಟೋಗ್ರಫಿ ಮಾತ್ರ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕು ಅಲ್ಟಿಮೇಟ್. ಅದು ಹೊಸ ಜಾಗ ತೋರಿಸಿದ್ದಾರೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಆಮೇಲೆ ಆ್ಯಕ್ಟಿಂಗ್ ಎಲ್ಲ ಅಷ್ಟೇ ಒಂಥರ ನ್ಯಾಚುರಲಿ ಆ್ಯಕ್ಟಿಂಗ್ ಮಾಡಿದಾರೆಲ್ಲ, ತುಂಬ ಚೆನ್ನಾಗಿದೆ. ಓವರಾಲ್ ಫಿಲಮ್ ತುಂಬ ಚೆನ್ನಾಗಿತ್ತು. ಎಂಡಿಂಗಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೋದಿತ್ತು ಅನಿಸ್ತು ನನಗೆ ಸರ್. ಖುಷಿ ಆಯಿತು, ಭಾಳ ದಿವಸ ಆಯಿತು. ಲಾಕ್ಡೌನ್ ಆದಮೇಲೆ ಫಸ್ಟ್ ಫಿಲಮ್ ನೋಡ್ತಾ ಇರೋದು 1.5 ವರ್ಷದಲ್ಲಿ. ಬಟ್ ಈ ಫಿಲಮ್ ನೋಡಲೇಬೇಕು ಅಂದ್ಕೊಂಡು ಬಂದಿದ್ದು ನಾವು ಇವತ್ತು. ತುಂಬ ಚೆನ್ನಾಗಿ. ಎಸ್, ಮೂವಿ ತುಂಬ ಚೆನ್ನಾಗಿತ್ತು. ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಸಿನಿಮಾ ಫೋಟೋಗ್ರಫಿ ಅವ್ರು ಮಾಡಿರೋ ಶೂಟಿಂಗ್ ಎಲ್ಲ ಚೆನ್ನಾಗಿತ್ತು. ಮತ್ತು ಆ ಸೆಟ್ಟು ಅವ್ರು ಹಾಕಿರೋದು ಮತ್ತು ವೆರಿ ಇನ್ಫಾರ್ಮೇಟಿವ್ ಕೂಡ. ಹೌದು, ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ ಯಂಗ್ ಜನ್ರೇಷನ್ಗೆ. ಅಲ್ಲೋಗಿ ಅವ್ರ ಸೇಫ್ಟಿನ ಹೆಂಗೆ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಯಿತು. ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿತ್ತು. ಈವನ್ ಸಾಂಗ್ಸು ಕೂಡ ಮೇ ಬಿ 2 ಸಾಂಗ್ಸ್ ಇರ್ಬೋದು, ಬಟ್ ಅದು ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಚೆನ್ನಾಗಿತ್ತು. ಓವರಾಲ್ ಚೆನ್ನಾಗಿತ್ತು. ಇದನ್ನು ನೋಡಿ ಜನ ಇನ್ನೂ ಕಲಿಬೇಕು ಅಂತ ನಾನು ನಮ್ಮ ಫ್ರೆಂಡ್ಸಿಗೂ ಮೂವಿ ನೋಡೋಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲೊಕೇಶನ್ ಮಾತ್ರ ಸೂಪರು. ಸ್ಟೋರಿ ಚೆನ್ನಾಗಿದೆ, ರಿಯಲ್ ಸ್ಟೋರಿನೇ ಇದು. ನಾವೆಲ್ಲ ನೋಡಿದ್ದೀವಿ. ನಮ್ಮ ಹುಡುಗರು ಸ್ವಲ್ಪ ನೋಡಿ ಕಲಿಬೇಕು, ಸೆಲ್ಫಿಯಿಂದ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಗ್ರೂಫಿಯಿಂದ ಅಂತ. ಕನ್ನಡ ಫಿಲಮ್ಗಳು ಮುಂದೆ ನಡೀತಾ ಇರಬೇಕು. ಆಮೇಲೆ ಜನಗಳು ನೋಡೋ ಥರ ಇರಬೇಕು. ಆಮೇಲೆ ಜನಗಳು ನೋಡಿ ಕಲ್ತ್ಕೋಬೇಕು, ಆ ಥರ ಫಿಲಮ್ ತೆಗಿಬೇಕು. ಆಮೇಲೆ ಹೊಸಬರು ಈ ಥರ ಬಂದರೆ ನಮಗೂ ನೋಡೋಕೆ ಚೆನ್ನಾಗಿರುತ್ತೆ. ಹೊಸಬರು ಫಿಲಮ್ ನೋಡಿದ್ರೆ ಜನ ನೋಡಿ ಕಲಿಬೇಕಷ್ಟೇ. ವಿಡಿಯೋ ಮಾತ್ರ ಚೆನ್ನಾಗಿದೆ. ಸಿನಿಗ್ರಫಿ ಮಾತ್ರ ಮಾತಾಡೋಂಗಿಲ್ಲ, ಸಕ್ಕತ್ತಾಗಿ ತೆಗೆದವ್ರು. ಲೊಕೇಶನ್ ಮಾತ್ರ ಸಾಂಗು ಚೆನ್ನಾಗಿದೆ. ಲೊಕೇಶನ್ ಚಾನ್ಸ್ ಇಲ್ಲ ಸರ್. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಲೊಕೇಶನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಕೊನೆಯದಾಗಿ ಏನು ಹೇಳೋದಾದ್ರೆ ಇದೇ ಥರ ಫಿಲಮ್, ಈ ಥರ ಮೂವಿಗಳು ತೆಗೆದ್ರೆ ಪಕ್ಕ ಇಟ್ಟಾಗುತ್ತೆ. ಚೆನ್ನಾಗಿದೆ ಸರ್, ನೈಸ್ ಮೂವಿ. ಒಳ್ಳೆ ಮೆಸೇಜ್ ಇದೆ, ಯೂತ್ಸ್ಗೆಲ್ಲ ಒಳ್ಳೆ ಮೆಸೇಜ್ ಇದೆ. ಎಲ್ಲರ ಹೊರಗಡೆ ಹೋದಾಕಾದ್ರೆ ಸೆಲ್ಫೀಸ್ ಹುಚ್ಚು ಜಾಸ್ತಿ ಇರುತ್ತೆ ಕೆಲವ್ರಿಗೆ, ಅದೆಲ್ಲ ಹುಷಾರಾಗಿ ನೋಡಿಕೊಂಡು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ದಿ ಮೂವಿ. ಗುಡ್ ಲಕ್. ರಿಯಲಿ ಹೇಳ್ಬೇಕಂದ್ರೆ ನನಗೆ ಸೆಲ್ಫಿ ತುಂಬ ಇಷ್ಟ. ಇನ್ಮೇಲೆ ಆ ಥರ ಪ್ಲೇಸ್ಗೆ ಹೋದಾಗ ಕಡಿಮೆ ಸೆಲ್ಫಿ ತೊಗೊತೀನಿ. ಚೆನ್ನಾಗಿದೆ. ತುಂಬ ಅಡ್ವಾಂಟೇಜ್ ಇತ್ತು. ಹೌದು, ಚೆನ್ನಾಗಿದೆ ಸರ್. ಆಗ್ತಾನೆ ಒಂದು ಶೋ ಮುಗೀತು. ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋ ಖುಷಿನೇ ಬೇರೆ. ಅದ್ರ ಜೊತೆ ಅವ್ರು ಎಂಜಾಯ್ ಮಾಡ್ತಿರೋ ನಮಗೂ ತುಂಬ ಖುಷಿ ಆಯ್ತು. ಅವ್ರು ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ಕೋವಿಡ್ ಟೈಮಲ್ಲೂ ಇಷ್ಟು ಜನ ತುಂಬ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ 50% ಆಕ್ಯುಪೆನ್ಸಿ ಆಗಿದ್ರು. ತುಂಬ ಜನ 50% ಆಕ್ಯುಪೈಡ್ ಆಗಿದ್ದಾರೆ. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಜನರ ಜೊತೆ ಕುತ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಫಿಲಮಲ್ಲಿ ಒಂದು ಉಕ್ ಪಾಯಿಂಟ್ಸ್ ಇದೆ, ಟರ್ನಿಂಗ್ ಪಾಯಿಂಟ್ಸ್ ಇದೆ, ಸಸ್ಪೆನ್ಸ್ ಇದೆ. ಎಲ್ಲರೂ ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಯಾವಾಗ ಸಿನಿಮಾ ಗೆದ್ದಂಗೆ ಒಂದು ಜನ ಅದಕ್ಕೆ ಕನೆಕ್ಟ್ ಆಗ್ತಿದ್ದಾರೆ ಅಂತ.
ಇಂಟರ್ವಲ್ ಬ್ಲಾಕಲ್ಲೂ ಅಷ್ಟು ಆಚೆ ಬಂದ ಕೂಡಲೇ ಈ ಥರ ಒಂದು ಟ್ವಿಸ್ಟ್ ಇಟ್ಟಿದ್ರೆ ನಾವು ಗೆಸ್ಸೇ ಮಾಡಿರಲಿಲ್ಲ. ಮುಂದೇನಾಗುತ್ತೆ ನಮ್ಮನ್ನ ಕೇಳ್ತಾರೆ, ನೀವು ಫಿಲಮ್ ನೋಡಿ ಸರ್, ನೀವು ಎಂಜಾಯ್ ಮಾಡ್ತೀವಿ, ಇನ್ನೂ ಎಂಜಾಯ್ ಮಾಡ್ತೀರಾ. ಖುಷಿಯಾಗೋ ವಿಷಯ ಏನಂದರೆ ನಮ್ಮ ಆರ್ಟಿಸ್ಟ್ಗಳಿಗೆ ವಿಸಿಲ್ ಅವರು ಹೌದು, ಸ್ಟಾರ್ ಫಿಲಮ್ಗಳಿಗೆಲ್ಲ ವಿಸಿಲ್ ಆಗ್ತಾರೆ, ಬಟ್ ಒಂದು ಹೊಸೊಬ್ರು ಒಂದು ಸಣ್ಣ ಪ್ರಯತ್ನ ಮಾಡಿದಾಗ ನಮಗೂ ಇವತ್ತು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆ ವಿಸಿಲ್ಸ್ ಆಗಿರಲಿ, ಅವರು ತುಂಬಾನೇ ಎಂಕರೇಜ್ ಮಾಡಿದ್ರು ಹೊಸೊಬ್ರಿಗೆ. ಸೊ ಅದು ತುಂಬಾನೇ ಖುಷಿ ಆಯಿತು. ಅಂದರೆ ಸ್ಯಾಟಿಸ್ಫೈ ಆಗೋದು ಆ್ಯಕ್ಚುಲಿ ಆಡಿಯನ್ಸ್ನ ಮೆಚ್ಚೋದೇ ನಮ್ಗೆ ಇಂಪಾರ್ಟೆಂಟ್. ಸೊ ಇವತ್ತು ಅದು ಒಂದು ಡ್ರೀಮ್ ಕಮ್ ಟ್ರೂ ಆಯಿತು ರೆಸ್ಪಾನ್ಸ್ ನೋಡಿ. ಎಲ್ರಿಗೂ ಇಷ್ಟ ಆಗಿದೆ. ಎಲ್ಲರೂ ಒಂದು ಟ್ರಿಪ್ಗೆ ಹೋಗಿ ಬಂದಂಗೆ ಆಗಿದೆ.